ಏನಂದ್ರೆ ಲಗೇಜ್ ಆಫೀಸಲ್ಲಿ ವಿಡಿಯೋ ರಿಸ್ಟ್ರಿಕ್ಟೆಡ್ ಇದೆ ಅಂತೆ. ಬಟ್ ಏನಂದ್ರೆ ಯಾವುದೂ ಬೋರ್ಡ್ನೂ ಹಾಕಿಲ್ಲ, ಏನೂ ಮೆನ್ಷನ್ ಮಾಡಿಲ್ಲ. ಬಟ್ ವಿಡಿಯೋ ತೆಗಿಬಾರ್ದಂತೆ. ಅದು ಹೆಂಗೆ ಗೊತ್ತಾಗ್ತದೆ? ಒಂದಕ್ಕೆ ಹೇಳ್ಬೇಕಂದ್ರೆ ಯಾರಾದರೂ ಒಂದು ಹೇಳಬೇಕಲ್ಲ, ಫೋನ್ ತೆಗೆದುಕೊಳ್ಳಿ ವಿಡಿಯೋ ಮಾಡ್ಕೋಬೇಡ್ರಿ ಅಂತಂದೇಳಿ. ಎರಡಕ್ಕೆ ಏನಂದ್ರೆ ಬೋರ್ಡರ ಹಾಕ್ಬೇಕು ಅಟ್ಲೀಸ್ಟ್. ಇವ್ರು ಏನೂ ಹಾಕಲಿಲ್ಲ. ಮಕ್ಕಳನ್ನ ಮಾಡೋ ವಿಡಿಯೋಕ್ಕೆ ಬಂದು ಫೋನ್ ಕಸ್ಕೊಂಡು ಹೋಗಿ ಒಂದು ಅಪಾಲೈಸಿ ಲೆಟ್ರ್ ಬರೆಸಿ ಅಂತ ಮಾಡಿ ಒಂದು ಸ್ವಲ್ಪ ಕಾಡ್ಸಾಡಿ ನಾನು ಆಧಾರ್ ಕಾರ್ಡ್ ಇಸ್ಕೊಂಡು ಇವಾಗ ಫೋನ್ ಕೊಟ್ಟು ಹೊರಗಡೆ ಬಿಟ್ರಪ್ಪ. ನಿನ್ನೆ ಹುಡುಗರೆಲ್ಲ ಮುಂದೋಗಿದ್ದಾರೆ ರೂಮ್ ಬುಕ್ ಮಾಡ್ಲಿಕ್ಕೆ ಅಂತಂದೇಳಿ. ಸೊ ಸಿಗ್ತೀನಿ ಆಮೇಲೆ ಹುಡುಗರಿಗೆ ಬಿಟ್ಟಕ್ಕೀನಿ. ಬರೋದೇನೋ ಬಂದ್ರಿ, ಸರಿಯಾಗಿ ತಿಂದ್ವಿ, ರೂಮ್ ಹುಡ್ಕತ್ತೇವೆ, ರೂಮ ಸಿಗತ್ತಿಲ್ಲ ರೀ, ಲಾಕರ್ ಸಿಗಲ್ದು, ರೂಮ್ ಸಿಗಲ್ದು. ಪಾಳೆ ಹಚ್ತಿದ್ವಿ, ದರ್ಶನ ಮಾಡ್ತಿದ್ವಿ, ಬಾಡಿ ಎಲ್ಲ ಫುಲ್ ಸೆಟ್ ಆಗಿದೆ, ಕಣ್ಣೆಲ್ಲ ಮುಚ್ಚಾತೈತಿ, ನಿದ್ದೆ ಬೇರೆ ಆಗಿಲ್ಲ, ಜನರು ಬಂದೇವಿ. ಮಲ್ಕೊಂಡಿದ್ದೆ ಬೀದಾ ಮಲ್ಕೊಂಡಿದ್ದೆ ರಾತ್ರಿ ಎಲ್ಲ ಪಾಳೆ ಹಚ್ಬಿಟ್ಟ ರೂಮ್ಗಂತಂದೇಳಿ ಪಾಳೆ ಹಚ್ಚಿದ್ವಿ. ಅದ್ರ ಮದ್ವೆ ಆಗಿಲ್ಲ ಅಂತಂದೇಳಿ ಬ್ಯಾಚುಲರ್ಸ್ ಅಂತಂದೇಳಿ ನಮಗೆ ರೂಮ ಕೊಡ್ಲಿಲ್ಲ. ರಾತ್ರಿ ಎಲ್ಲ ನಿದ್ದೆ ಮಾಡ್ಲಾರ್ದ ಕಾದಿದ್ದು ನಮ್ದು ಎಫರ್ಟು ವೇಸ್ಟ್ ಆಯ್ತು, ನಿದ್ದೆನೂ ಆಗಲಿಲ್ಲ. ಇವಾಗ ರೆಡಿಯಾಗಿ ದರ್ಶನಕ್ಕಂತಂದೇಳಿ ಹೋಗ್ತಾ ಇದ್ದೇವೆ ನಾವು. ಬಟ್ ಆದ್ರೆ ಏನೇನ್ರಿ ಮದ್ವೆ ಆಗಿಲ್ಲ ಅಂತಂದು ರೂಮ್ ಕೊಡ್ಲಿಲ್ಲ ಅಲ್ರಿ, ಅದು ಭಾಳ ಹರ್ಟ್ ಆಯ್ತು ರೀ. ಪ್ರಶಾಂತ್ ಏನ್ರಿ? ಪಾಪ ನಮ್ಮ ಹುಡುಗ ಬೆಳಗ್ಗೆ 2 ಗಂಟೆಯಿಂದ ಕಂಪೌಂಡ್ ಜಿಗಿದು ಹೋಗಿ 2 ಗಂಟೆಯಿಂದ 3 ದಿನದಿಂದ ನಿದ್ದೆ ಇರ್ಲಾರ್ದ ಹೋಗಿ ಪಾಳೆ ಹಚ್ಚಿದ್ರೆ ಅವ್ರು ಹಿಂಗಂದ್ರೆ ಮಾಲ್ತೇಶ್ ನಡೆಯೋ ಮುಂದಿನ ವರ್ಷ ಆಡ್ಮಿಟ್ ಬರೋ ನಡೆಯೋ. ನಾನು ಇನ್ನ LKG ಯಾರು ಹುಡುಗಿ ಸೆಲೆಕ್ಟ್ ಆಗಿದ್ರೆ ಹಿಂಗ ಬಟ್ ಮಾಡಿ ತೋರಿಸಿ ಎತ್ತಾಕೊಂಡು ಬಂದು ಒಂದ್ ತಾಸಿಗೆ ಮದ್ವೆ ಮಾಡಿ, 1 ತಾಸ್ದಾಗ ಮದ್ವೆ ಮಾಡಿ ನಾವು ಬಾಯಿ ಮುಚ್ಕೊಂಡಿದೀವಿ. ನಮ್ನ ಕೆಣಿಗ್ಬೇಡಿ. ಆದ್ರೆ ನಮ್ ಸುರಂಜನ್ ಅವ್ರ ತಿರುಪತಿ ಬಂದಾಗ ಗುಂಡೊಡಿಸಿದ್ರಲ್ಲ, ಮನ್ಸಿಗೆ ಖುಷಿ ಆತ್ರಿ. ಪ್ರವೀಣ್ ಅವ್ರ ನೀವೇನ್ರಿ ಗುಂಡೊಡಿಸ್ಲಿಲ್ಲಲ್ರಿ? ಯಾಕೆ ಅಲ್ಲ ತಿರುಪತಿ ಈ ತರ ಆನ್ಸರಿಗೆ ನಮ್ ಕಡೆ ಒಳ್ಳೆ ಪ್ರತ್ಯುತ್ತರ ಇಲ್ಲ ರೀ. ಹೋಗ್ತಾ ಹೆಂಗಂದ್ರೆ ಈಗಿನ ಜನ್ರೇಷನ್ ಒಳಗ ನಾವು ಕೂದಲ ಯಾರಿಗೂ ಕೊಡೋದ್ ಬೇಡ, ತಾವು ಹೊಂಟಾವ. ಹೋಗಿದ್ ನೋಡಿ ದುಃಖ ಪಡ್ಬೇಕು, ಖುಷಿ ಪಡ್ಬೇಕು, ಕಟ್ಟಿಗೆ ರೊಕ್ಕ ಉಳಿಸಿದ ಅಂತ ನಮ್ಮ ಹುಡುಗ ಇನ್ನೂ ಖುಷಿ ಪಡ್ಬೇಕು, ಗೊತ್ತಿಲ್ಲ. ಅಲ್ಲಲ್ಲ ಇವಾಗ ಇನ್ನು ಸ್ಟಾರ್ಟ್ ಮಾಡಿರಿ ಬೈಸಿಪ್ಸ್ ಇಲ್ರಿ ಕಾಣಂತವ್ರಿ. ಹೌದ್ರಿ? ನೆಕ್ಸ್ಟ್ ಲೆವೆಲ್ ರೀ ನಮ್ಮ ಹುಡುಗ. ನೋಡ್ರಿ ನಮ್ಮ ಅವರು ಒಂದು ಇದು ಹೇಳಿದ್ರು, ಏನಂದ್ರೆ ಕೂದಲದಲ್ಲಿ ಏನಿದೆ ತೊಲೆಯಲ್ಲಿದೆ ಎಲ್ಲ ಅಂತ ಹೇಳಿ. ಸೊ ಹುಡುಗ್ರೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ, ತೊಲೆ ಮಾಡ್ರಿ ನಂತರ ನೋಡ್ರಿ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಹೆಂಗೈತೆ ಬೈಸಪ್ಪ? ಏನಂದ್ರೆ ಮುಂಜಾನೆ ಇದ್ದು ಭ್ರಮೆ ಒಳಗೆ ಇರ್ತಾರಂತಾರಲ್ರಿ, ಇದ ನೋಡ್ರಿ. ತಡಿ ನಾಗೆ ಕಮೆಂಟ್ ಕೇಳ, ನಾಗೆ ಹೆಂಗೈತ್ಲೆ ನನ್ ಶೋಲ್ಡರ್? ನಿಮ್ದು ಹೇಳ್ಬೇಕನ್ರಿ? ಇಲ್ಲ ಅರ್ಧ ಬಿಟ್ಟದಲ್ರಿ, ತೋರ್ಸಿರಿ ಗಾಯ, ತೋರ್ಸಿರಿ ಇಲ್ಲಿ ಗಾಯ. ಇಲ್ಲೆಲ್ಲ ಚರ್ಮ ಒಂದ್ ಸ್ವಲ್ಪ ಅಗ್ಲಾದ್ರೆ ನಮ್ ಹುಡುಗಂದ ಕಟ್ಟ ಆಗ್ಬಿಟ್ಟೈತಿ, ಹೊಲ್ಕೊಂಡ ಅವನ. ಅಲ್ಲ ಪ್ರಶಾಂತ್, ನಿಮಗ ಮದ್ವೆ ಆಗಿಲ್ಲ ಅಂತ ರೂಮ್ ಕೊಡ್ಲಿಲ್ಲ ಅಲ್ರಿ? ಆ ಶೋಲ್ಡರ್ ವೇಟ್ ಹಿಡಿದು ಶೋಲ್ಡರ್ ನೋಡ್ರಿ ಹೆಚ್ಚಿಗೆ ಆಯ್ತದ ನೋಡ್ರಿ. ಇದಕ್ಕ ರೂಮ್ ಕೊಡ್ಲಿಲ್ರ, ಇವ್ರ ಗಂಟು ಕಟ್ಟಕ್ ಬರಂಗಿಲ್ಲ ಇವ್ರಿಗೆ ಅನ್ನೋದು ಗೊತ್ತೈತ ಅವ್ರಿಗೆ, ಅದಕ್ಕ ರೂಮ್ ಕೊಡ್ಲಿಲ್ಲ ಅವ್ರ. ಇಲ್ಲಿ ಬಿಟ್ರೆ ತಿಮ್ಮಪ್ಪನ ಹತ್ರ ಅದೇ ಬೆಡ್ಕೋಣ ಫಸ್ಟ್ ಐಶ್ವರ್ಯ ಅಂದ್ರೆ ಹುಡುಗಿ ಹೆಸರಲ್ಲ, ಆರೋಗ್ಯ ಐಶ್ವರ್ಯ ಇದ್ರೆ ಎಲ್ಲ ಬರ್ತೈತ್ರಿ. ಡಾಕ್ಟರ್ ಮನಿ ಬರ್ತ, ಆರೋಗ್ಯನೂ ಬರ್ತೈತಿ, ಎಲ್ಲಾನು ಬರ್ತೈತಿ, ಪ್ರೇಮಾನು ಸಿಗ್ತೈತಿ, ಪ್ರೀತಿನೂ ಸಿಗ್ತೈತಿ, ಪ್ರೇಮಾನು ಸಿಗ್ತೈತಿ. ದುಡ್ಡು ಇಲ್ಲ ಅಂದ್ರೆ ಮನೆಯವರು ಮರ್ಯಾದೆ ಕೊಡಲ್ಲ. ಸತ್ಯ ಘಟನೆ ರೀ. ಮೋಟಿವೇಶನ್ ಕೇಳ್ರಿ, ಮಾರ್ನಿಂಗ್ ಮೋಟಿವೇಶನ್. ನಾಗೇಂದ್ರಕ್ಕೆ ಒಂದ್ ಸ್ವಲ್ಪ ಕ್ಯಾಪ್ಟನ್ ಆಗಪ್ಪ. ನಾಗೇಂದ್ರ ಇವರು ನಾಗೇಶ್ ಅಂತ ಹೇಳ್ಬಿಟ್ಟು ಇವ್ರ ಮೇಲೆ ಭಾಳ ಹಾಡದವ್ರಿ.
ಜಿತೇಂದ್ರ, ನಾಗೇಂದ್ರ, ಸುರೇಂದ್ರ, ಹಾ ಒಟ್ಟು ಇಂದ್ರ ರೀ. ಇಂದ್ರ ಅಂದ್ರೆ ಇಂದ್ರ ನಾವ ರೀ. ದೇವತೆಗಳ ಅಧಿಪತಿ ಅಂತ. ದೇವತೆಗಳ ರಾಜ, ಅಧಿಪತಿ ರಾಜ ಎರಡು ಒಂದಲ್ಲ. ಇನ್ನೊಬ್ರು ಇದಾರೆ ನಮ್ಮ ಕಡೆ, ಅವ್ರ ಹೆಸರು ಬಂದ್ಬಿಟ್ಟು ದ್ವಿಗುಣ ಪಾಲ್ಗುಣ. ಅವರೇ ನಮ್ಮ ಪ್ರವೀಣ ಅಂತಂದೇಳಿ ತೋರಿಸ್ತೇನೆ ರೀ ಅವ್ರನ್ನ. ಪ್ರವೀಣ ಇವ್ರು ಎಲ್ಲದ್ರೊಳಗೆ ಒಂಥರ ಟ್ಯಾಲೆಂಟ್ ಇದ್ದಂಗ್ರಿ. ಸರಿ, ಕಲಾ ವಲ್ಲಭ. ಆಲ್ರೆಡಿ ಇವ್ರಿಗೆ ಮನೆಯಲ್ಲಿ ಹೆಣ್ಣು ಬೇರೆ ಹುಡುಕ್ತಾ ಇದಾರೆ. 10 ರಿಜೆಕ್ಟ್ ಮಾಡಿದ್ದಾರೆ. ಪ್ರವೀಣ್ ಅದ ರೀ, ನೀವು ರಿಜೆಕ್ಟ್ ಮಾಡಿರಿ. ಏನಪ್ಪ ಇದು ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಅಪ್ಪ ನೀವು ಬಿಡ್ರಿ, ಮನ್ಮತಾರಿ ನೀವು. ಪ್ರವೀಣ್ ಮನ್ಮತಾರಿ ನೀವು. ಸ್ಟೂಡೆಂಟು, ಕ್ಲಾಸಲ್ಲಿ ಟಾಪರು ಎಲ್ಲ ಇವ್ರೇ ರೀ. ಇವ್ರಂತಾರ ಮಲ್ಟಿ ಟ್ಯಾಲೆಂಟೆಡ್ ಇದ್ದಂಗೆ. ಕಹಿ ಅನುಭವ ಆಯ್ತಲ್ಲ ನಿಮಗ, ಅದ್ರ ಬಗ್ಗೆ ಏನಾದ್ರು ಹೇಳೋದಾದ್ರ? ಯಾವ್ದ್ರಿ ಅನುಭವ? ಫೋನ್ ಕಸ್ಕೊಂಡೋದ್ರಲ್ರಿ. ನಮ್ದಲ್ಲ ನಮ್ದಲ್ಲ. ಅಲ್ಲ, ಫೋನ್ ಏನೋ ನನ್ ಕಸ್ಕೊಂಡ್ರ, ನಮಗಿವೇನು ಹೊಸದಲ್ರಿ. ಯಾಕಂದ್ರೆ ಒಬ್ಬ ವ್ಯಕ್ತಿ ಸಮಾಜ ಸುಧಾರಣೆಗಾಗಿ ಹೋಗ್ತಾ ಇದಾರೆ ಅಂದ್ರೆ ಅವ್ರಿಗೆ ತಲೆದಂಡ ಕೊಡ್ಬೇಕಾಗಿದೆ. ಇಲ್ಲಿ ಪೊಲೀಸರು ಅದಾರ್ಲೇ, ಮತ್ತೆ ವರಹಸ್ವಾಮಿ ಟೆಂಪಲ್ದು ಇವಾಗ ದರ್ಶನ ಮಾಡ್ಕೊಂಡ್ ಬಂದ್ವಿ. ಇವಾಗ ಮೇನ್ ತಿರುಮಲ ವೆಂಕಟೇಶ್ವರನ ದರ್ಶನ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಟೋಕನ್ ಇಲ್ಲಾರ್ದಂತಹ ಸಾರ್ವಜನಿಕರ ದರ್ಶನ. ಇವ್ರು ಹೇಳಕತ್ತಾರ ಟೋಟಲ್ 24 hours ತಗೋತೈತೆ ಅಂತಂದು ಹೇಳಿ. ಬಟ್ ನಾವು ಅದಾದ ಕೂಡ ಮಂಡೇ ಫಸ್ಟ್ ಶಿಫ್ಟ್ ಬೇರೆ ಅಟೆಂಡ್ ಆಗ್ಬೇಕು. ಇಲ್ಲಿಂದ ಗೇಟ್ ನಂಬರ್ 17 ಇವಾಗ ಯಾವ್ದಿದೆ ಓಮಿನಿ ಕಾರ್, ಕಿಡ್ನಾಪ್ ಕಾರ್ ಒಳಗ ಹೊಂಟೇವಿ. ಯಾರ ನಾ ಪ್ರಶಾಂತ್ ಅಂಡ್ ನಮ್ದು ಟೋಟಲ್ 5 ಮೆಂಬರ್ಸ್ ಗ್ಯಾಂಗ್ ಐತಲ್ಲ, ವೇಟ್ ಮಾಡ್ರಿ, ಅವ್ರಿಗೂ ತೋರಿಸ್ತೇನೆ ಕ್ಯಾಮ್ರಾ. ನಾಗೇಶ್, ಗೇಟ್ ನಂಬರ್ 17 ಹೊಂಟಿರಿ ದರ್ಶನ ಮಾಡ್ಲಿಕ್ಕೆ. ಸುರೇಂದ್ರ ಅವ್ರಿಗೆ ಒಂದು ಜೂಮ್ ಹಾಕ್ರಿ. ಪ್ರವೀಣ್ ಅವ್ರೆ, ಹಸನ್ಮುಖಿ ಹೇಳ್ರಿ. ಹಾ, ಆರಾಮದ, ನೀವ್ ಆರಾಮಿದ್ರಾ? ಓಕೆ ರೀ. ಮತ್ತೆ ತಿರುಪತಿಗೆ ಏನ್ ಬೇಡ್ಕೋಬೇಕಂತ ಬಂದಿರಿ ಈಗ ತಿರುಪತಿ ತಿಮ್ಮಪ್ಪಗ? ನಾಗೇಶ್, ಎಲ್ಲಾರು ಉದ್ಧಾರ ಆಗ್ಲಿ ಅಂತ. ಉದ್ಧಾರ ಅಂದ್ರೆ ಯಾವ ತರ? ಇನ್ ಟರ್ಮ್ಸ್ ಆಫ್ ವಾಟ್? ಸಕ್ಸಸ್. ಸುರಂಜನ್ ನೆಮ್ಮದಿ. ಈಗ ನೆಮ್ಮದಿ ಕಳ್ಕೊಂಡಿರಿ ನೀವು. Sabarakai,